ನಶಾ ಮುಕ್ತಿ ಅಂತಂದರೆ ದುಶ್ಚಟಗಳನ್ನು ನೀವು ಮಾಡಬಾರ್ದು, ಅದರ ಬಗ್ಗೆ ಬೀರುವಂಥ ಪರಿಣಾಮಗಳು ಏನೇನು ಕೇಳ್ಕೊಟ್ಟು ಅದ್ರ ಬಗ್ಗೆ ನಿಮಗೆ ಇವತ್ತು ಪ್ರತಿಜ್ಞಾವಿಧಿ ಬೋಧಿಸಕ್ಕೆ ಬಂದಾರ. ಅವರಿಗೆ ಆದರ್ಶ ಪ್ರೌಢಶಾಲೆ ವತಿಯಿಂದ ಎಲ್ಲರಿಗೂ ಸುಸ್ವಾಗತವನ್ನು ನಾನು ಬಯಸ್ತೀನಿ. ಸಂದರ್ಭದೊಳಗೆ ನಿಮ್ಗೆ ಅಲ್ಲಿಂದ ಬಂದು ದುಶ್ಚಟಗಳ ಬಗ್ಗೆ ಪ್ರತಿಜ್ಞೆಯನ್ನು ಬೋಧಿಸಿದ ಸಮಯದಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರಿಗೂ ಹಾಗೂ ಶಿಕ್ಷಕಿಯರಿಗೂ ಹಾಗೂ ವಿದ್ಯಾರ್ಥಿನಿಯರಿಗೂ ವಂದನೆಗಳು. ಭಾರತದಾದ್ಯಂತ ನಮ್ಮ ಪ್ರಧಾನಮಂತ್ರಿಯವರು ನಶಾಮುಕ್ತ ಭಾರತ ಅಭಿಯಾನ ಅನ್ನುವಂಥ ಕಾರ್ಯಕ್ರಮವನ್ನು ಎಲ್ಲರಿಗೂ ಕೊಟ್ಟಿದ್ದಾರೆ. ಆ ನಿಮಿತ್ತವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ನಮ್ಮ ಸಂಸ್ಥೆಯ ಹಿರಿಯ ಮುಖ್ಯಸ್ಥೆ ಆಗಿರುವಂತಹ ಹಿಂದಿನ ಮುಖ್ಯಸ್ಥೆ ಆಗಿರುವಂತಹ ದಾದಿ ಪ್ರಕಾಶ್ಮಣಿ ದಾದೀಜಿಯವರ ಸ್ಮೃತಿ ದಿನದ ನಿಮಿತ್ತವಾಗಿ 10 ಕೋಟಿ ಜನರಿಂದ ನಶಾಮುಕ್ತ ಪ್ರತಿಜ್ಞೆ ಮಾಡುವಂತಹ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಆ ನಿಮಿತ್ತವಾಗಿ ನಾವು ತಮ್ಮಲ್ಲಿಗೆ ಆಗಮಿಸಿದ್ದೇವೆ. ಇವತ್ತು ನಶೆಯಿಂದ ಏನು ಹಾನಿ ಆಗ್ತದೆ ಅನ್ನುವಂಥದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಆದ್ದರಿಂದ ನಶಾಮುಕ್ತ ಭಾರತ ನಿರ್ಮಾಣ ಆಗಬೇಕು ಅಂತಂದರೆ ತಮ್ಮೆಲ್ಲರ ಸಹಯೋಗ ಬೇಕು. ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ನಿರ್ಮಾಣ ಅಂತ ಹೇಳಲಾಗ್ತದೆ. ತಾವೆಲ್ಲ ಈಗ ವಿದ್ಯಾರ್ಥಿಗಳಿದ್ದೀರಿ, ತಾವೇ ನಾಳೆಯ ನಾಡಿನ ನಾಗರಿಕರಾಗ್ತೀರಿ. ಆದ್ದರಿಂದ ತಾವು ನಶೆಯಿಂದ ನಾವು ಮುಕ್ತ ಆಗಿರ್ತೇವೆ ಹಾಗೂ ಎಲ್ಲರಿಗೂ ನಶೆಯಿಂದ ಮುಕ್ತರನ್ನಾಗಿ ಮಾಡ್ತೇವೆ ಅನ್ನುವಂಥ ದೃಢ ಪ್ರತಿಜ್ಞೆಯನ್ನು ಇವತ್ತು ಮಾಡೋಣ. ಆ ಪ್ರತಿಜ್ಞೆಯನ್ನು ನಾನು ಬೋಧಿಸ್ತೇನೆ. ತಾವು ಬಲಗೈ ಮುಂದೆ ಮಾಡಿ ಆ ಪ್ರತಿಜ್ಞೆಯನ್ನು ಹೇಳಿ. ತಾವು ಒಂದು ಚಲೋ ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಎಲ್ಲ ರೀತಿಯ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ವ್ಯಸನದಿಂದ ದೂರ ಇರುತ್ತೇನೆ. ಆರೋಗ್ಯಕರ, ಮೌಲ್ಯಾಧಾರಿತ ಮತ್ತು ಸಕಾರಾತ್ಮಕ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಸದಾ ಪ್ರಯತ್ನಿಸುತ್ತೇನೆ. ನಾನು ನನ್ನ ಕುಟುಂಬ, ಸ್ನೇಹಿತರು ಮತ್ತು ಸಮಾಜವು ಮಾದಕ ದ್ರವ್ಯಮುಕ್ತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತೇನೆ. ನನ್ನ ಸಮಯ, ಶಕ್ತಿ, ಸಾಮರ್ಥ್ಯಗಳು ಮತ್ತು ಸಂಪನ್ಮೂಲಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುತ್ತೇನೆ. ಮಾದಕ ದ್ರವ್ಯಮುಕ್ತ, ಆರೋಗ್ಯಕರ ಮತ್ತು ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣಕ್ಕೆ ಸಕಾರಾತ್ಮಕವಾಗಿ ಕೊಡುಗೆ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಿಕಸಿತ ಭಾರತ. ಧನ್ಯವಾದಗಳು.